ಎಲ್ಲರನ್ನು ಮಾತನಾಡುತ್ತಾ ಉಳಿದ ಸಂಸ್ಥೆಯನ್ನ ಸಂಪೂರ್ಣವಾದ ಕೇಂದ್ರ ಶ್ರೀ ನಾಗೇಂದ್ರ ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಮತ್ತೊಬ್ಬ ಅತಿಥಿಗಳು ಶ್ರೀ ನವಜಾತಕರನ್ನು ಸಹ ನಾವು ಸ್ವಾಗತವನ್ನು ಬಯಸಿ ಕಾನೂನು ವಿರುದ್ಧ ಅಧಿಕಾರಿಗಳ ಅವರು ಸಹ ನಾವು ಸ್ವಾಗತವನ್ನು ಮಾಡುತ್ತೇವೆ. ಹಾಗೂ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಮತ್ತು ಅವರ ಕುಟುಂಬದವರಿಗೂ ಮಕ್ಕಳಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೊದಲ ಅತಿಥಿಯಾದ ಶ್ರೀ ಅನಿಲ್ ಬೈಜಾರ್ ಅವರನ್ನು ಸಹ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ವಿಲೇಖವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಗಿರಪ್ಪ ಮತ್ತು ಈ ಭಾರತದಿಂದ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಮಿಕ್ಸ್ ಮಾಡಿ ಈ ಕಾರ್ಯಕ್ರಮವನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ನಾನು ನಗಿರಪ್ಪ ಕಾರ್ಯಕ್ರಮವನ್ನು ನಡೆಸಿಕೊಂಡ ನಮ್ಮ ಮಿತ್ರರಾಗಿರ್ತಕ್ಕಂಥ ಇವತ್ತು ಅನಿರುದ್ಧವರು ಆಸಕ್ತಿಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮಗೆ ಕರೆಯಲ್ಪಟ್ಟಂತಹ ಆಮಂತ್ರಣ ನೀಡಿದಂಥ ನಮ್ಮ ಆತ್ಮೀಯರು ಹಿರಿಯರು ಆಗಿರ್ತಕ್ಕಂಥ ಹುಡುಗಿದಾರ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಡಿಸಿನ್ ಸಾಹೇಬ್ ಶ್ರೀಯುತ ಜೋಗೇಶ್ವರರು ಹಾಗೆ ಚಂದ್ರರಾಜರು ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾವತ್ತು ತಾಯಂದಿರುಗಳಿಗೆ ಅಣ್ಣ ತಮ್ಮಂದಿರುಗಳಿಗೆ ಎಲ್ರಿಗೂ ನಾನು ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಹ ಹೆಣ್ಣು ನಗು ಮಾಡ್ತಿದ್ದಾರೆ ಮಾಡಿ ಅದು ಅಸ್ಪರ್ಶೆ ಮಾಡ್ಕೊಳ್ಳಬಾರ್ದು ಅಂತಂದು ಅವರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಮಗು ಗಮನಿಸಿದ್ರೆ ಅದು ನಮ್ಗೆ ಉತ್ತಮವಾದಂಥ ವೇದಿಕೆ ಆಗ್ತಕ್ಕಂಥ ಮಕ್ಕಳು ಹೇಳಿ ಹಾಗೆ ಎಲ್ಲೇ ಹುಡುಕಬೇಕು ಎಲ್ಲೇ ಸಿಕ್ಕಲ್ಲ ಅಂತಂದ್ರೆ ಸಾಲಿನಲ್ಲಿ ಹಾಗೆ ಸಿಕ್ಕಲ್ಲ. ಯಾಕೆ ಸಾಲಿನಲ್ಲಿ ಹೋಗ್ಬಿಟ್ಟು ನೇರವಾಗಿ ಅಂತಂದ್ರೆ ಈ ಎಲ್ಲ ಕಡೆ ನಡೆಯೋದು ಎಲ್ಲ ಕಡೆ ಸಾವಯವ ಆದ್ದರಿಂದ ಶಾಲೆಯ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳಿ ಆನಂತರ ಜೀವನಕ್ಕೆ ಬರ್ತೀನಿ. ಯಾಕಂತಂದ್ರೆ ನಮ್ಮ ಅಂತಿಮ ಗುರಿ ಎಲ್ಲರೂ ಇತ್ತು ಅದೇ ಯಾರಿಗೆ ಆ ಗೌರಿಗೆ ಬಸಪ್ಪ ಅನ್ನೋ ಒಬ್ಬ ಗೆಳೆಯ ಇದ್ದ. ಅವರಿಗೂ ಅತ್ಯಂತ ಆತ್ಮೀಯ ಗೆಳೆಯರು. ಬಸಪ್ಪನಿಗೆ ಗೌಡ ಅಂತಂದ್ರೆ ಅವ ಏನು ಗೌಡ ಮ್ಯಾಲ್ಗಡೆ ಗೌಡ ಅಂತಿದ್ದ. ಅವ್ರು ಬಂದು ಮ್ಯಾಲೆ ತಮ್ಮ ಅಸ್ತನವನ್ನು ಸ್ವೀಕಾರ ಮಾಡ್ತಿದ್ರು. ಒಂದು ಸೇರಿ ಇತ್ತು ಗೌರವ ಸಾಂಸ್ಕೃತಿಕ ದೂರ ಹೋಗಿದ್ರು. ಇವ ಬಸಪ್ಪ ಹಾಸ್ಟೆಲ್ ಹತ್ತು ಸತ್ತ ಸೀರೆ ಹಾಕೊಂಡು ಹೋಗಿ ಊಟಕ್ಕೆ ಬರೋದು. ಅವನು ಏನು ಕುತ್ಕೊಂಡು ಅರ್ಜಿಗೆ ಕುತ್ಕೊಂಡು ಏನು ಕಲ್ತಿ ಅಂತಂದ್ರೆ ಅತ್ಯಂತ ಲಾಭವಂತವಾಗಿ ಹತ್ತಿದ್ದು. ಅವರವ್ರು ಬಂದಾಗ ಅವರವರ ಹಾಡನ್ನು ಹೊತ್ತಿದ್ರು. ಇವರು ಗೌರವರು ಬಸಪ್ಪನ ಮನೆಯಲ್ಲಿ ಮಾತನ್ನು ಹೇಳಬೇಕು ಮಾತಾಡ್ಬೇಕು ಅಂತ ಹೇಳಿ ಹಂಗೆ ಬಂದಾಗ ಅವರು ಆ ಹೆಣ್ಮಗಳು ನೋಡಿದ್ರು. ಅಕ್ಕಿಯಲ್ಲಿ ಆ ಹೆಣ್ಣು ಕೇಳಕತ್ತಲ್ಲ ಏನು ಕೇಳಕತ್ತಿದ್ರು ಅಂತಂದ್ರೆ ಹಿರಿಯ ನೋಡಿದೆ ಯಾರು ಬಂದಾಗ ನೋಡು ಕಣ್ಣು ತೆಗಿ. ಒಂದು ವೇಳೆ ಆ ಕಣ್ಣು ತೆಗಿದ್ರಿ ಹೆಣ್ಣುಗಳಲ್ಲಿ ಗೊತ್ತಿಲ್ಲ. ನೋಡಿದೆ ಹಿರಿಯರು ಬಂದಾಗ ಇವರು ಗೌರವ ಬಂದಾಗ ಗೌರವ ಕಣ್ಣು ತೆಗಿ ಅಂದ್ರು. ಕಣ್ಣು ಹೆಂಗಿರ್ಬೇಕು ಸ್ವಲ್ಪ ಬರ್ತೀನಿ ನಂತರ ವಿಚಾರ ಮಾಡಿ ನಾವು ಹೇಳಿದ್ದು ಗೌರವ ಕೂಡ ನ್ಯಾಯದಲ್ಲಿ ಒಬ್ಬ ಮಂದಿ ಸುಳ್ಳೆ ಓಡಿಸಿ ತುಂಬ ಕಾರಣ ಏನಾಗಿತ್ತು ಅಂದ್ರೆ ಅವ್ನು ಹೇಗೆ ಬಂದಿದೆ ಈ ಸುಳ್ಳೆ
ನೋಡಿದವರೆಲ್ಲ ಹೇಳಿದ್ರು ಅಲ್ಲಾಡು ಏನಾಗಿಲ್ಲ ಆಗ ಮನೆ ಜೀವನದೊಳಗೆ ಇಲ್ಲಿ ಯಾಕೆ ಸಮಾಧಾನ ಮಾಡೋದು ಅಂತ ಮಾಡಿದ್ರು. ಅವ ಏನು ಕೇಳಿದ ಇನ್ನೂ ಸ್ವಲ್ಪ ಜೋರು ಮಾಡಿದ್ರು ಬಿಟ್ಟು ವಿಳಾಗಳು ಸ್ವಲ್ಪ ಹೊತ್ತಿಗೆ ಈಗ ಆಗ್ತೀವಿ ಮಾತಾಡ್ತ ಅವಾಗ ನೀವು ಇಷ್ಟು ಕಳಿಲ್ಲ ಅದರ ಈಗ 3 ತಿಂಗಳು ನೀವು ಮೋಸ ಆಗ್ತದೆ. ಅವಾಗ ಇಷ್ಟು ಕಳಿಲ್ಲ ಮಗ ಈಗ ದೊಡ್ಡ ಕೆಣೆ ಮಗ ಯಾರೇನು ಸತ್ಯದಲ್ಲಿ ಜಗತ್ತಿನಾಗ ಏನು ಸ್ವಲ್ಪ ಬಿಟ್ಟು ವಿಳಾಡಲ್ಲ ಇದಕ್ಕೆ ಏನಿದೆ ಅವ್ರು ಸೂಕ್ತಿ ಬಿಟ್ಟು ಅದನ್ನ ತಪ್ಪಿನಿಂದ ಎದುರಿಗೆ ಹೇಳೋಣ ನಮ್ಮ ತಪ್ಪ ಏನು ತಪ್ಪಲ್ಲ ಏನಂತಂದ್ರೆ ಅಲ್ಲಿ ಆ ತಿಂಗಳಿಂದ ನಮ್ಮ ತಪ್ಪ ಇಡೀ ಊರು ಗಂಡು ಯಾಕೆ ಇತ್ತಿ ಮಾಡ್ತೀವ ನಿಮ್ಮ ಹೋದ್ರೆ ನಾವೆಲ್ಲ ನಿಮ್ಮ ಮಾತಾಡಿ ನೋಡ್ಕೊಂತೀವಿ ಇತ್ತಿ ಮಾಡಿದ್ರೆ ಸುಮ್ಮನೆ ಇರೋದು ನಾ ಸುಮ್ಮನೆ 3 ತಿಂಗಳಿಂದ ಹೋಗ್ತಾಗ ಇಡೀ ಊರು ಹೆಣ್ಮಕ್ಳೆಲ್ಲ ಬಂದರು ಯಾಕಪ್ಪ ಸಮಾಧಾನ ಮಾಡೋದು ನಾವೆಲ್ಲರೂ ನಿಮ್ಮ ತಾಯಿ ಇತ್ತಂದ್ರೆ ಸುಮ್ಮನೆ ಯಾರು ಸುಮ್ಮನೆ ಈ ಇಷ್ಟೊತ್ತಾಗಿ ನಾನು ಒಬ್ಬರ ಮುಂದೆ ಸುಮ್ಮನೆ ದೊಡ್ಡ ಕೈಗಳ ಒಂದು 3 ಜನ ಹಾಕಿತ್ತು ನೀರು ಬಂದಿಲ್ಲ ಆ ಕಡೆ ಅವನು ಹೇಳಿ ಚಟ್ನಿ ಪುಣ್ಯ ಮಾಡಿ ಏನು ಚಲೋ ಆಗ್ತಿತ್ತು ಎಷ್ಟೋ ತನಕ ಹೇಳೋದು ಸ್ವಲ್ಪ ನೋಡಿ ಯಾಕೆ ಏನು ಮಾಡಿದ್ರು ಮದುವೆ ಅಡಿಗೆ ಮನೆಗೆ ಹೋಗೋದು ಅಡಿಗೆ ಮನೆಗೆ ಹೋಗೋದು ಚಟ್ನಿ ಹಿಂದೆ ಒಂದು ಮಾಡಿದೆ ನಮ್ಮ ಯಾಕೆ ಒಳಗೆ ಆಮೇಲೆ ಒಳಗೆ ನೋಡಿಕೊಂಡು ಏನು ಇಟ್ಕೊಂಡು ಹೆಚ್ಚಿಗಾಗಿತ್ತು ಹಾಸ್ಪಿಟಲ್ ಮುಗಿದು ನಾನು ಬಾಂಡೆ ತೊಗೊಂಡು ಒಂದು ಸೌಲಭ್ಯ ಏನು ಅಂದರೆ ಏನು ಹೇಳ್ತಾರೆ 5 ನಿಮಿಷ ಸುಮ್ಮನೆ ಮತ್ತೆ 2 ನಿಮಿಷ ಸರ ಏನು ಸರ್ ನಮ್ಮ ಕೋಳಿ ಒಂದು ಮೊಟ್ಟೆ ಹಾಕಿದ್ರೆ ಅಂತ ನಿಮ್ಮ ಕೋಳಿ ಮೊಟ್ಟೆ ಹಾಕೋದಕ್ಕೆ ನಾವು ಬರೆಯೋದಕ್ಕೆ ಏನು ನಮ್ಮನ್ನೆಲ್ಲ ಸುಮ್ಮನೆ ಬರೀತ ಸರ್ ಏನಿದೆ ನಮ್ಮ ಕೋಳಿ ನಮ್ಮ ಮೊಟ್ಟೆ ಹಾಕಿದ್ರೆ ಅಂತ ಆದರೆ ಹೇಳಿದ್ರೆ ಮತ್ತು ನೀವು ಲಕ್ಷಣ ಕೊಡುವುದರಿಂದ ಆದ ಬಾರಿ ಏನು ಹೇಳಿದ್ರೆ ಪುಸ್ತಕ ಮುಚ್ಚಿಟ್ಟು ದರ್ಶನಲ್ಲಿ 2 ನಿಮಿಷ ಹೋಗ 2 ನಿಮಿಷ ಏನಾದ್ರು ಸರ್ ನಮ್ಮ ಕೋಳಿ ಒಂದು ಮೊಟ್ಟೆ ಹಾಕಿದ್ರೆ ಅಂತ ಸಿಕ್ಕೊಂಡ್ಬಿಡ್ತೀನಿ ನಾನು ನಿಮ್ಮ ಕೋಳಿ ಮೊಟ್ಟೆ ಹಾಕಿ ಬಿಡದೆ ಇದು 3ನೇ ಸಲ ನೀವು ನಿಮ್ಮ ಕೋಳಿ ಒಂದು ಮೊಟ್ಟೆ ಹಾಕಿದ್ರಲ್ಲ ಹಾಕಿ ಬಿಡದೆ ಅಲ್ಲಾಗಿ ನೀವು ಮಾಡಿದೆ ಏನಾದ್ರು ಹುಡುಗ ಸರ್ ಅಂದ್ರೆ ನೀವು ಹಾಕಿ ನೋಡ್ಬೋದು ಲ್ಯಾಪ್ಟಾಪ್ ಬರ್ತಾನ ಗೊತ್ತಲ್ಲ ಲ್ಯಾಪ್ಟಾಪ್ ಅಂದ್ರೆ ಏನು ಸರ್ ಭಾಳ ಸಿಂಪಲ್ ಇಟ್ಟಿರೋಲ್ಲ ಲ್ಯಾಪ್ಟಾಪ್ ತೊಡಿಲಿ ಟಾಪ್ ಹತ್ರ ಕುಡಿಲಿ ಸರ್ ವೆರಿ ಗುಡ್ ಅನ್ನ ಅಷ್ಟರ ಗೊತ್ತಲ್ಲಿ ಹುಡುಗ ಬರೀ ಹೇಳಿದ್ದೇನೆ ಮುಂದೆ ಮತ್ತೊಂದು ಪ್ರಶ್ನೆ ಕೇಳಿದ್ದೆ ಎಂಥ ಪ್ರಶ್ನೆ ಕೇಳಿಬಿಟ್ಟೆ ಈ ಲ್ಯಾಪ್ಟಾಪ್ ಅನ್ನ ಮೊಟ್ಟ ಮೊದಲು ಯಾರು ಉಪಯೋಗ ಮಾಡಿದ್ರು ಅಂದ್ರೆ ಸರ್ ನೀವು ಭಾಳ ಹೇಳಿಲ್ಲ ನೀವು ಏನು ಬರೋದಿಲ್ಲ ಲ್ಯಾಪ್ಟಾಪ್ ಇತ್ತೀಚಿನ ಆವಿಷ್ಕಾರವಾದವರು ಈ ಹುಡುಗ ಸರ್ ನೀವು ಹೇಳ್ತೀರಿ ನಿಮಗೆ ಜೋಡಿ ಬಳಸಿ ಹೇಳಿದ್ರೆ ಯಾರು ಲ್ಯಾಪ್ಟಾಪ್ ಅನ್ನ ಮೊಟ್ಟ ಮೊದಲು ಉಪಯೋಗ ಮಾಡಿದ್ರೆ ಸರ್ ಕೇಳಿರಲಿಲ್ಲ ಗೊತ್ತಿರೋದು ನಾವು ಕೇಳಿರಲಿಲ್ಲ ಈ ಲ್ಯಾಪ್ಟಾಪ್ ಅನ್ನ ಮೊಟ್ಟ ಮೊದಲಿಗೆ ಪರಮೇಶ್ವರ ಉಪಯೋಗ ಮಾಡ ಅಲ್ಲ ಅದೇನು ಪರಮೇಶ್ವರ ಉಪಯೋಗ ಮಾಡಲ್ಲ ಅಂತೆ ಸರ್ ಅದಕ್ಕೆ ಗೊತ್ತಾಗುದಿಲ್ಲ ಇದರಲ್ಲ ಪಾರ್ವತಿ ಟಾಪ್ ಮೇಲೆ ಈ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಎಲ್ಲಕ್ಕಿಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಹಾಡುಗಳು ಟಿವಿಯಲ್ಲಿ ನೋಡ್ತೀರಿ ಕೇಳ್ತೀರಿ ರೇಡಿಯೋದಲ್ಲಿ. ಆದರೆ ನಗುವುದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅರುಣ್ ಕುಲಕರ್ಣಿ ಅವರು ಹೇಳಿದಂಗೆ ನಗುವುದರಿಂದ ಎಷ್ಟೋ ಸಮಸ್ಯೆಗಳು ದೂರ ಆಗ್ತವೆ. ಆ ಒಂದು ನಗು ಹಬ್ಬ ನಗೆ ಹಬ್ಬ ಅಂತ ಹೇಳ್ತಾರೆ. ಅದು ಇವತ್ತು ಈ ಇಲಾಖೆಯ ಸಿಬ್ಬಂದಿಯವರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಆರ್ಗನೈಸ್ ಮಾಡೋದರಲ್ಲಿ ಒಂದು ಸಣ್ಣ ಪ್ರಯತ್ನ ನಮ್ಮ ಪೊಲೀಸ್ ಅಧಿಕಾರಿಯವರ ಪರವಾಗಿ ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ಶ್ರೀ ಅನಿಲ್ ವೈದ್ಯ ಮತ್ತು ಅರುಣ್ ಕುಲಕರ್ಣಿ ಅವರು ಅದರ ಕುಟುಂಬದ ಜೊತೆ ಬಂದು ಇಲ್ಲಿ ಈ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಪರವಾಗಿ ಮತ್ತು
ಇಲಾಖೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.